ಇನ್ನು ಗುಟ್ಟಾಗಿ ಉಳ್ಕೊಂಡಿದೆ ರಾಮಲಿಂಗಾರೆಡ್ಡಿ ರಾಜೀನಾಮೆಯ ವಿಚಾರ. ರಾಮಲಿಂಗಾರೆಡ್ಡಿ ರಾಜೀನಾಮೆ ನಿನ್ನೆ ನೀಡಿದ್ದಾಯ್ತು, ಅದನ್ನ ಹಿಂಪಡಿತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ನಿನ್ನೆಷ್ಟೇ ಸಿಎಂ ಡಿಕೆ ತೀವ್ರ ಸರ್ಕಸ್ ಅನ್ನು ಮಾಡಿ ಮನವೊಲಿಕೆ ಮಾಡಿದ್ದಾರೆ. ಮಧ್ಯರಾತ್ರಿವರೆಗೂ ರಾಮಲಿಂಗಾರೆಡ್ಡಿ ಜೊತೆ ಸಿಎಂ ಚರ್ಚೆಯನ್ನು ಮಾಡಿದ್ದಾರೆ. ರಾಜೀನಾಮೆ ವಾಪಸ್ ಬಗ್ಗೆ ಅಂತಿಮ ನಿರ್ಧಾರವನ್ನ ರೆಡ್ಡಿ ಇಲ್ಲಿವರೆಗೂ ಕೂಡ ಪ್ರಕಟಿಸಿಲ್ಲ. ಖಾತೆ ಕೈತಪ್ಪಿದ್ದಕ್ಕೆ ಅಸಮಾಧಾನದಲ್ಲೇ ಇದ್ದಾರೆ ರಾಮಲಿಂಗಾರೆಡ್ಡಿ. ನಿರ್ಧಾರವನ್ನ ಬದಲಿಸ್ತಾರಾ ಇಲ್ವಾ ಅನ್ನೋದು ಸದ್ಯಕ್ಕೆ ಕುತೂಹಲ ಮನೆ ಮಾಡಿದೆ. ನಿನ್ನೆ ಮಧ್ಯರಾತ್ರಿವರೆಗೂ ಕೂಡ ಸಿಎಂ ರಾಮಲಿಂಗಾರೆಡ್ಡಿ ಅವರೊಟ್ಟಿಗೆ ಮಾತನಾಡಿದ್ದಾರೆ, ಚರ್ಚೆಯನ್ನು ನಡೆಸಿದ್ದಾರೆ. Hotel Management with AI. Join IIHM, International Institute of Hotel Management. ನಾವೆಲ್ಲರೂ ಕೂಡ ಒಂದೇ ಅಂತ ಹೇಳಿದ್ದಾರೆ. ತನ್ನ ಆಪ್ತೇಷ್ಟ ರಾಮಲಿಂಗಾರೆಡ್ಡಿ ಅವರು ನಮ್ಮ ಮಾತನ್ನ ಕೇಳ್ತಾರೆ ಇರುವಂತಹ ಭರವಸೆಯಲ್ಲಿ ಸಿಎಂ ಇದ್ದಾರೆ. ಆಪ್ತರ ಬಳಿಯೂ ಬೇಸರವನ್ನ ಹೊರಹಾಕಿದ್ದಾರೆ ರಾಮಲಿಂಗಾರೆಡ್ಡಿ. ಕೊಟ್ಟ ಮಾತಿನಂತೆ ನಡೆದುಕೊಂಡಿಲ್ಲ ಅಂತ ಆಪ್ತರ ಬಳಿ ಬೇಸರ ವ್ಯಕ್ತಪಡಿಸಿದ್ದು, ಇಂದು ಆಪ್ತರು ಮುಖಂಡರ ಜೊತೆ ಚರ್ಚಿಸಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದಾರೆ. ಗುಟ್ಟಾಗಿ ಉಳ್ಕೊಂಡಿದೆ ರಾಮಲಿಂಗಾರೆಡ್ಡಿಯವರ ರಾಜಕೀಯ ರಾಜೀನಾಮೆ ಪ್ರಹಸನ. ಹೀಗಾಗಿ ಶಾಸಕ ರಾಮಲಿಂಗಾರೆಡ್ಡಿ ನಡೆಯುತ್ತಾ ಎಲ್ಲರ ಚಿತ್ತನಿಟ್ಟಿದೆ. ಸುದೀರ್ಘವಾದಂತಹ ಮಾತುಕತೆ ನಿನ್ನೆಯಷ್ಟೇ ಆಗಿದೆ. ರಾಮಲಿಂಗಾರೆಡ್ಡಿಯವರ ಹೆಗಲ ಮೇಲೆ ಕೈ ಹಾಕಿ ಸಿಎಂ ಮಾತನಾಡ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ನಾವೆಲ್ಲರೂ ಕೂಡ ಫ್ರೆಂಡ್ಸ್, ಮನೆ ಜಗಳ ಇದಷ್ಟೇ, ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ಸಿಎಂ. ಸಿಎಂ ಏನು ಹೇಳ್ತಾರೋ ಅದೇ ಫೈನಲ್ ಅನ್ನೋ ನಿಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಬಹುತೇಕ ರಾಜೀನಾಮೆ ಹಿಂಪಡೆಯುವಂತಹ ಸಾಧ್ಯತೆಗಳೇ ದಟ್ಟವಾಗಿದೆ. ನೆನೆ ಜಯನಗರದ ಹೋಟೆಲ್ ಒಂದರಿಂದ ಹೊರಗಡೆ ಬರ್ತಾ ಇರುವಂತಹ ದೃಶ್ಯಗಳಿದು. ಸಂಧಾನದ ಮಾತುಕತೆ ಬಹುತೇಕ ಸಕ್ಸಸ್ ಅಂತ ಹೇಳ್ತಾ ಇದ್ರು ಕೂಡ ಅಧಿಕೃತವಾಗಿ ರಾಮಲಿಂಗಾರೆಡ್ಡಿಯವರು ಈ ಬಗ್ಗೆ ನಿರ್ಧಾರವನ್ನು ಇಲ್ಲಿವರೆಗೂ ಪ್ರಕಟಿಸಿಲ್ಲ. ಇವತ್ತು ಆಪ್ತೇಷ್ಟರೊಟ್ಟಿಗೆ ಚರ್ಚೆಯನ್ನು ಮಾಡಿ ನಂತರದಲ್ಲಿ ತಮ್ಮ ನಿರ್ಧಾರವನ್ನು ತಿಳಿಸುವಂತ ಸಾಧ್ಯತೆಗಳು ದಟ್ಟವಾಗಿದೆ.